in the book of Micah. ಮೀಕಾದಲ್ಲಿರುವಂತ ಒಂದು ವಚನವನ್ನ ನೀವು ನೋಡಬೇಕು ಅಂತ ಇಷ್ಟಪಡ್ತೇನೆ. ಅದಕ್ಕೆ ತಿರುಗಿಸ್ಕೊಳ್ರಿ. You know where Micah is? It's immediately Obadiah, Jonah. You know the story of Jonah. Immediately after that is Micah before Nahum. ಮೀಕನು ಬರೆದ ಪುಸ್ತಕ ಎಲ್ಲಿ ಬರುತ್ತೆ ಗೊತ್ತಾ ನಿಮಗೆ? ಒಬೋದ್ಯನು, ಯೋನನು ಬರೆದ ಪುಸ್ತಕದ ನಂತರದಲ್ಲಿ. ಯೋನನ ಕುರಿತಾಗಿ ನಿಮಗೆ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ. ಅದೇ ರೀತಿ ಮೀಕನು ಬರೆದ ಪುಸ್ತಕವು ನಹುಮನು ಬರೆದ ಪುಸ್ತಕದ ಹಿಂದೆ ಬರುವಂತದ್ದಾಗಿದೆ. Micah chapter 6. ಮೀಕಾ 6ನೇ ಅಧ್ಯಾಯ. Like I've often said, please read these small, what are called minor prophets. ಈ ಒಂದು ಸಣ್ಣ ಪ್ರವಾದಿಗಳ ಬಗ್ಗೆ ನೀವು ಓದ್ರಿ ಅಂತ ನಾನು ಆಗ್ಲೇ ಹೇಳಿದ ಪ್ರಕಾರ ಮತ್ತೊಮ್ಮೆ ಹೇಳ್ತೇನೆ. Because you'll meet them in heaven. ಯಾಕೆಂದ್ರೆ ನೀವು ಅವರನ್ನ ಪರಲೋಕದಲ್ಲಿ ಭೇಟಿ ಆಗ್ತೀರಿ. They'll ask you, did you read my book? ಅವ್ರು ಕೇಳ್ತಾರೆ, ನನ್ನ ಪುಸ್ತಕವನ್ನ ನೀವು ಓದಿದ್ರಾ ಅಂತ. You'll say, yes brother. You say no. You say, I wrote only 2 pages. You didn't have time to read it. ನೀವು ಹೇಳ್ತೀರಿ ಹೌದು ಸಹೋದರ ಅಂತ ಅಥವಾ ಇಲ್ಲ ಅಂತ. ಅವ್ರು ಹೇಳ್ತಾರೆ ನಾನು ಬರೆದಿದ್ದೆ ಕೇವಲ 2 ಹಾಳೆ, ನೀವು ಅದನ್ನ ಓದ್ಲಿಕ್ಕೆ ಸಮಯ ತೆಗೆದುಕೊಳ್ಳಲಾಗ್ಲಿಲ್ವಾ ಅಂತ ಕೇಳ್ತಾರೆ. Obadiah wrote 1 page. Don't be ashamed when you meet him. ಒಬೋದ್ಯನು 1 ಹಾಳೆ ಮಾತ್ರ ಬರೆದನು. ಆತನನ್ನ ನೀವು ಭೇಟಿ ಆಗುವಾಗ ನಾಚಿಕೆ ಪಡದಿರಿ. Okay, Micah chapter 6. ಮೀಕಾ 6ನೇ ಅಧ್ಯಾಯ verse 8. 8ನೇ ವಚನ. This is one of the great verses in the Old Testament. ಹಳೆ ಒಡಂಬಡಿಕೆಯಲ್ಲಿರುವಂತ ಒಂದು ದೊಡ್ಡ ಅದ್ಭುತವಾದಂತ ವಚನ ಇದು. Just like 2 Chronicles 20, that verse I read in verse 12. 2 ಪೂರ್ವಕಾಲ ವೃತ್ತಾಂತರ 20ನೇ ಅಧ್ಯಾಯ 12ನೇ ವಚನ ಓದಿದ್ನಲ್ಲ ಆ ತರ. And what we read in Exodus about be still and the Lord will fight for you. ಮತ್ತು ವಿಮೋಚನ ಕಾಂಡದಲ್ಲಿ ಓದ್ಕೊಂಡಿವಿ ಅಲ್ವಾ, ಸುಮ್ಮನಿರು ಕರ್ತನು ನಿನಗಾಗಿ ಯುದ್ಧ ಮಾಡ್ತಾನೆ ಅಂತ ವಚನ ಇದೆಯಲ್ಲ, ಅದೇ ರೀತಿ ಈ ವಚನವೂ ಕೂಡ. And 1 Samuel, those who honor me I'll honor. These are some great verses you must remember. 1 ಸಮುವೇಲದಲ್ಲಿ ಇದೆಯಲ್ಲ, ನನ್ನನ್ನು ಸನ್ಮಾನಿಸುವವರನ್ನ ನಾನು ಸನ್ಮಾನಿಸುತ್ತೇನೆ ಅಂತ. ಇವೆಲ್ಲ ಅದ್ಭುತವಾದಂತ ವಚನಗಳು, ನೀವು ನೆನಪಿಟ್ಕೋಬೇಕು. If you can't easily find them, highlight them with some light red pencil or something. ನೀವು ಇದನ್ನ ಆರಾಮಾಗಿ ಕಂಡುಕೊಳ್ಳಿಕ್ಕೆ ಆಗ್ಲಿಲ್ಲ ಅಂದ್ರೆ ಅದನ್ನ ಯಾವುದಾದ್ರೂ ಬಣ್ಣದಿಂದ ಗುರುತು ಮಾಡಿ ಇಟ್ಟುಕೊಳ್ಳ್ರಿ. So that you can easily find them when you open your Bible. ಆಗ ನೀವು ನಿಮ್ಮ ಸತ್ಯವೇದವನ್ನ ತೆರೆದಾಗ ಅದನ್ನ ಸುಲಭವಾಗಿ ಕಂಡುಹಿಡಿಯಬಹುದು. Especially the promises, very very important. ವಿಶೇಷವಾಗಿ ವಾಗ್ದಾನಗಳು ಬಹಳ ಪ್ರಮುಖವಾದದ್ದಾಗಿದೆ. So here's Micah 6:8, another great verse. ಇಲ್ಲಿ ಮೀಕಾ 6ನೇ ಅಧ್ಯಾಯ 8ನೇ ವಚನ, ಮತ್ತೊಂದು ಅದ್ಭುತವಾದಂತ ವಚನ. God has told you, O man, what is good. ಓ ಮನುಷ್ಯನೇ, ದೇವರು ನಿನಗೆ ಉತ್ತಮವಾದದ್ದನ್ನು ತಿಳಿಸಿದ್ದಾನೆ. He has told you what's good for you. ನಿನಗೆ ಉತ್ತಮವಾದದ್ದು ಯಾವುದಲ್ಲ ಅಂದ್ರೆ ಒಳ್ಳೇದು ಯಾವುದಲ್ಲ ಅದನ್ನ ತಿಳಿಸಿದ್ದಾನೆ. What does the Lord want from you? ದೇವರಿಗೆ ನಿಮ್ಮಿಂದ ಏನ್ ಬೇಕಾಗಿದೆ? And this is true in the Old Testament and in the New Testament. ಇದು ಸತ್ಯ ಕೂಡ ಹಳೆ ಒಡಂಬಡಿಕೆಯಲ್ಲಿ ಮತ್ತು ಹೊಸ ಒಡಂಬಡಿಕೆಯಲ್ಲಿಯೂ ಕೂಡ. To do what is right, justice. ನ್ಯಾಯವನ್ನು ಅಂದ್ರೆ ನೀತಿಯನ್ನ ಮಾಡುವುದು. To love kindness or mercy. ದಯೆ ಅಥವಾ ಕರುಣೆಯನ್ನ ಪ್ರೀತಿ ಮಾಡುವುದು. And to walk humbly with your God. ನಿನ್ನ ದೇವರ ಸಂಗಡ ದೀನತೆಯಿಂದ ಅಂದ್ರೆ ವಿನಯವಾಗಿ ನಡೆದುಕೊಳ್ಳುವುದು. First of all, I want to think of these 3 things. ಮೊದಲನೆಯದಾಗಿ ನಾನು ಈ 3 ಸಂಗತಿಗಳ ಕುರಿತಾಗಿ ಯೋಚಿಸ್ತೀನಿ. To do justice, ನ್ಯಾಯವನ್ನ ಮಾಡುವುದು, to love kindness, ದಯೆ ಅಥವಾ ಕರುಣೆಯನ್ನ ಪ್ರೀತಿ ಮಾಡುವುದು, and to walk humbly with your God. ನಿನ್ನ ದೇವರ ಸಂಗಡ ದೀನತೆಯಿಂದ ಅಂದ್ರೆ ವಿನಯವಾಗಿ ನಡೆದುಕೊಳ್ಳುವುದು. You remember those 3 things? ಈ 3 ಸಂಗತಿಗಳನ್ನ ನೆನಪಿಡ್ತೀರಾ ನೀವು? Micah 6 verse 8. ಮೀಕಾ 6ನೇ ಅಧ್ಯಾಯ 8ನೇ ವಚನ. He has told you, O mortal human being. ಆತನು ನಿನಗೆ ಹೇಳಿದ್ದಾನೆ, ಓ ಮಾರಣಾಂತಿಕ ಮಾನವನೇ. You who will die so soon. You man. ನೀನು ಬೇಗ ಮರಣ ಹೊಂದುತ್ತಿ, ಓ ಮನುಷ್ಯನೇ. If you want eternal values, ನಿನಗೆ ನಿತ್ಯತ್ವದ ಮೌಲ್ಯಗಳು ಬೇಕೆಂದಲ್ಲಿ concentrate on this. First of all, do justice means ಇದರ ಕಡೆ ಗಮನ ಹರಿಸ್ರಿ. ಮೊದಲನೇದಾಗಿ ನ್ಯಾಯವನ್ನ ಮಾಡೋದಂದ್ರೆ, think of a judge who's in a court. Justice is a court word. ನ್ಯಾಯ ಅಂದ್ರೆ ಆ ಒಂದು ನ್ಯಾಯಾಲಯದಲ್ಲಿ ನ್ಯಾಯಾಧಿಪತಿ ಅಂದ್ರೆ ನ್ಯಾಯಾಧೀಶರು ಇರ್ತಾರಲ್ಲ ಅವ್ರ ಬಗ್ಗೆ ಯೋಚಿಸ್ರಿ. Think of a judge who's absolutely upright, who's got a reputation to be the most upright person in the whole country. ಆ ನ್ಯಾಯಾಧೀಶರು ಯಾವ ತರ ಒಂದು ಹೆಸರನ್ನ ಸಂಪಾದನೆ ಮಾಡಿರ್ತಾರಪ್ಪ ಅಂದ್ರೆ ಇಡೀ ದೇಶದಲ್ಲಿಯೇ ಆ ಒಂದು ಉತ್ತಮ ಅಂದ್ರೆ ನ್ಯಾಯವನ್ನ ಒದಗಿಸುವಂತ ನ್ಯಾಯಾಧೀಶನು ಎಂಬುದಾಗಿ ಸಂಪಾದಿಸಿರ್ತಾರೆ ಹೆಸರನ್ನ. He will not show favoritism even to his own son or relatives or anybody. ಅವರು ತಮ್ಮ ಮಗನಿಗಾಗಲಿ ಸಂಬಂಧಿಕರಿಗಾಗಲಿ ಯಾರಿಗೇ ಆಗಲಿ ವಿಶೇಷತೆಯನ್ನ ತೋರಿಸೋದಿಲ್ಲ. Absolutely upright. ಸಂಪೂರ್ಣವಾಗಿ ನ್ಯಾಯವನ್ನ ಕೊಡುವಂತ ನ್ಯಾಯಾಧೀಶರಾಗಿರ್ತಾರೆ. Justice, to do what is right. ನ್ಯಾಯ ಅಂದ್ರೆ ಯಾವುದು ಸರಿ ಇದೆಯಲ್ಲ ಅದನ್ನ ಮಾಡುವಂತದ್ದು. That means he has to listen carefully. ಅದರ ಅರ್ಥ ಅವರು ಬಹಳ ಎಚ್ಚರಿಕೆಯಿಂದ ಎಲ್ಲವನ್ನೂ ಕೇಳಬೇಕಾಗಿರುತ್ತೆ. You know, in the courts and all, I have heard sometimes a case goes on for 6 months. ನಾನು ಕೆಲವೊಮ್ಮೆ ನೋಡಿದ್ದೇನೆ ನ್ಯಾಯಾಲಯಗಳಲ್ಲಿ ಕೆಲವೊಂದು ಪ್ರಕರಣ 6 ತಿಂಗಳವರೆಗೂ ಕೂಡ ನಡ್ಕೊಂಡು ಹೋಗ್ತಾ ಇರುತ್ತೆ. They argue back and forth and back and forth and back and forth, and finally ವಾದಗಳು ನಡೀತಾ ಇರುತ್ತೆ, ಬಂದು ಹೋಗು ಮಾಡ್ತಾ ಇರುತ್ತೆ. ಕೊನೆಯದಾಗಿ the judge has to write down the judgment, and sometimes I have heard that the judge writes 500 pages. ಆಗ ನ್ಯಾಯಾಧೀಶರು ಆದೇಶವನ್ನ ಪ್ರಕಟ ಮಾಡುವ ಮೊದಲು 500 ಹಾಳೆಗಳಷ್ಟು ಬರೀತಾರೆ ಕೂತ್ಕೊಂಡು. And then at the conclusion it says, therefore because of these 500 pages I come to this conclusion.
conclusion. ಮುಕ್ತಾಯವಾಗ ಅವ್ರು ಹೇಳ್ತಾರೆ, ಈ ಒಂದು 500 ಹಾಳೆಗಳ ಬರೆದ ನಂತರ ನಾನು ಈ ಒಂದು ಮುಕ್ತಾಯಕ್ಕೆ ನಾಂದಿ ಹಾಡ್ತಾ ಇದ್ದೀನಿ ಅಂತ. This person has done this, or this person has not done this. ಈ ವ್ಯಕ್ತಿ ಇದನ್ನ ಮಾಡಿದ್ದಾನೆ, ಈ ವ್ಯಕ್ತಿ ಇದನ್ನ ಮಾಡಿಲ್ಲ ಎಂಬುದಾಗಿ ಬರೀತಾರಲ್ಲಿ. It's not just that they heard for one day and say, okay, I'll give a judgment. ಅವರು ಕೇವಲ ಒಂದೇ ದಿನ ಕೇಳಿ ಅದೇ ದಿನ ನ್ಯಾಯ ಆದೇಶವನ್ನ ಕೊಡೋದಿಲ್ಲ. We're like that. ನಾವು ಆ ರೀತಿಯಾಗಿದ್ದೇವೆ. We hear something, we haven't even verified it with that person. ನಾವು ಏನೋ ಒಂದನ್ನ ಕೇಳಿಸ್ಕೊಂಡಿರ್ತೀವಿ, ಆ ವ್ಯಕ್ತಿಯೊಟ್ಟಿಗೆ ಹೋಗಿ ಪರಿಶೀಲಿಸಿರೋದಿಲ್ಲ ಸರಿಯಾಗಿ. And we go and talk about it all over town. Hey, did you hear this? ನಾವು ಅದರ ಬಗ್ಗೆ ಹೋಗಿ ಸುತ್ತಮುತ್ತ ಮಾತನಾಡ್ತೀವಿ. ಇದ್ರ ಬಗ್ಗೆ ಕೇಳಿಸ್ಕೊಂಡ ನೀನು ಅಂತ. Are you fit to be a chief justice in a court? ನೀವು ಮುಖ್ಯ ನ್ಯಾಯಾಧೀಶನ ಸ್ಥಾನದಲ್ಲಿ ಅಂದ್ರೆ ನ್ಯಾಯಾಲಯದಲ್ಲಿ ಅರ್ಹತೆಯನ್ನು ಪಡ್ಕೊಂಡಿದ್ದೀರಾ ಹಾಗಾದ್ರೆ? Who spends 6 months to try and analyze something and writes 500 pages before he says, here's my conclusion. ಅವರು ಮುಕ್ತಾಯ ಬರುವ ಮೊದಲು 6 ತಿಂಗಳ ಕಾಲ ಆ ಪ್ರಕರಣದ ಬಗ್ಗೆ ಕೇಳಿ 500 ಹಾಳೆಗಳನ್ನ ಕುತ್ಕೊಂಡು ಬರೀತಾರೆ. Those justices have put me to shame. ಆ ನ್ಯಾಯಾಧೀಶರು ನನ್ನನ್ನ ನಾಚಿಕೆಗೆ ಒಳಪಡಿಸಿದ್ರು. I said, Lord, I made the mistake many times. I'm ashamed. ನಾನು ಹೇಳಿದೆ, ಕರ್ತರೆ, ಅನೇಕ ಬಾರಿ ನಾನು ತಪ್ಪು ಮಾಡಿದ್ದೀನಿ, ನಾಚಿಕೆಗೆ ಒಳಪಡ್ತೀನಿ ಅಂತ. That I have heard something and I immediately formed a judgment. ನಾನು ಏನೋ ಒಂದು ಕೇಳಿಸ್ಕೊಂಡಾಗ ಹೋಗಿ ತಕ್ಷಣಕ್ಕೆ ನ್ಯಾಯ ತೀರ್ಪು ಮಾಡಿಬಿಡ್ತೀನಿ. Without even confirming it with the other person, is it right? ಆ ವ್ಯಕ್ತಿ ಸರಿನೋ ತಪ್ಪೋ ಎಂಬುದಾಗಿ ನೋಡ್ದೇನೆ ನ್ಯಾಯ ತೀರ್ಪು ಮಾಡ್ಬಿಡ್ತೀನಿ. And then finding out the reason and analyzing it and ಆಗ ಅದ್ರ ಬಗ್ಗೆ ಕಾರಣ ಹುಡುಕ್ತೀನಿ, ತರ್ಕ ಹುಡುಕ್ತೀನಿ. slowly coming to a judgment. ನಿಧಾನಕ್ಕೆ ನ್ಯಾಯ ತೀರ್ಪಿಗೆ ಬಂದು ಬಿಡ್ತೀನಿ. That is the first thing God requires from you. ದೇವರಿಗೆ ನಮ್ಮಿಂದ ಬೇಕಾಗಿರುವಂತ ಮೊದಲ ಸಂಗತಿ ಇದೇ ಆಗಿದೆ. Will you do that from now on? ಇವತ್ತಿಂದ ಅಂದ್ರೆ ಈಗಿನಿಂದ ಅದನ್ನು ಮಾಡ್ತೀರಾ ನೀವು? How quickly we can punish our children. I've done it. ನಾವು ಎಷ್ಟು ಬೇಗ ಹೋಗಿ ನಮ್ಮ ಮಕ್ಕಳಿಗೆ ದಂಡನೆಗೆ ಒಳಪಡಿಸ್ತೀವಲ್ವಾ? ನಾನು ಕೂಡ ಅದನ್ನು ಮಾಡಿದ್ದೀನಿ. I'm ashamed to say. ನಾನು ಅದನ್ನು ಹೇಳಕ್ಕೆ ನಾಚಿಕೆ ಕೂಡ ಪಡ್ತೀನಿ. I never had victory over anger when my children were small. ನನ್ನ ಮಕ್ಕಳು ಸಣ್ಣವರಿರುವಾಗ ಕೋಪದ ಮೇಲೆ ಜಯ ನನಗೆ ಇನ್ನೂ ಸಿಕ್ಕಿರಲಿಲ್ಲ. And sometimes I punish them with anger and I would go and lock myself under the toilet and weep and say, Lord, forgive me. The punishment is right, the anger was wrong. ಕೆಲವೊಮ್ಮೆ ನಾನು ಅವರನ್ನ ಕೋಪದಿಂದ ದಂಡಿಸಿರುವಾಗ ಶೌಚಾಲಯಕ್ಕೆ ಹೋಗಿ ನಾನು ಕಣ್ಣೀರಿಟ್ಟು, ಕರ್ತರೆ ನನ್ನ ಕ್ಷಮಿಸ್ರಿ, ದಂಡನೆ ಒಳ್ಳೆಯದೇ, ಆದರೆ ಕೋಪ ಒಳ್ಳೆಯದಲ್ಲ ಎಂಬುದಾಗಿ ಹೇಳಿದ್ದೇನೆ. And when they grew up, I apologized to the children later on for the anger. ನನ್ನ ಮಕ್ಕಳು ಬೆಳೆದ ಹಾಗೆ ನನ್ನ ಕೋಪಕ್ಕಾಗಿ ಅವರ ಬಳಿ ಕ್ಷಮೆ ಕೇಳಿದ್ದೇನೆ. So often we have that habit of forming a judgment quickly. ನಾವು ತಕ್ಷಣಕ್ಕೆ ನ್ಯಾಯ ತೀರ್ಮಾನ ಮಾಡುವಂತ ಹವ್ಯಾಸವನ್ನ ನಾವೆಲ್ಲರೂ ರೂಢಿಸಿಕೊಂಡಿರ್ತೀವಿ ಅನೇಕ ಬಾರಿ. Let's keep this in mind this year. ಈ ಒಂದು ವರ್ಷದಲ್ಲಿ ಇದನ್ನ ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ರಿ. Not to form a judgment too soon. ಆದಷ್ಟು ಬೇಗ ಯಾರನ್ನ ಕುರಿತು ಯಾವುದನ್ನ ಕುರಿತು ನ್ಯಾಯ ತೀರ್ಮಾನ ಮಾಡಬೇಡ್ರಿ. Listen carefully. ನಿಧಾನಕ್ಕೆ ಎಚ್ಚರಿಕೆಯಿಂದ ಕೇಳಿಸ್ಕೊಳ್ರಿ ಮೊದಲು. Did your wife do something wrong? Did you come back from work in the office and discover, like I've said, some important message she forgot to give you? ನೀವು ಕಚೇರಿ ಕೆಲಸದಿಂದ ಹಿಂದಿರುಗಿದಾಗ ನಿಮಗೆ ಗ್ರಹಿಕೆ ಆಗತ್ತೆ, ನಿಮ್ಮ ಹೆಂಡತಿ ಏನೋ ಒಂದು ಮುಖ್ಯವಾದ ಸಂದೇಶ ಹೇಳಬೇಕಾಗಿತ್ತು, ಆದರೆ ಆಕೆ ಮರ್ತು ಬಿಟ್ಟಿರ್ತಾಳೆ ಹೇಳೋದು. ಹಾಗಾದ್ರೆ ಅವಳು ತಪ್ಪು ಮಾಡಿದಾಳೆ ಅಂತನಾ? Don't jump and say, why did you do it? Listen. ಆಕೆ ಮೇಲೆ ತಕ್ಷಣ ಹಾರಿ ಯಾಕೆ ಇದನ್ನ ಮಾಡಿದೆ ಅಂತ ಕೇಳಬೇಡ್ರಿ, ಮೊದಲು ಕೇಳಿಸ್ಕೊಳ್ರಿ. Maybe children were sick, maybe she was busy with so many other things that she was doing for you. ಮಕ್ಕಳು ಹುಷಾರಿಲ್ಲದೆ ಬಿದ್ದಿರಬಹುದು, ನಿಮಗಾಗಿ ಆಕೆ ಏನೋ ಒಂದು ಕೆಲಸದಲ್ಲಿ ತೊಡಗಿರಬಹುದು, ಮನೆಯ ಕೆಲಸದಲ್ಲಿ ತೊಡಗಿರಬಹುದು. And I'll tell you this, the world is not going to collapse just because your wife did not give you that information. ನಿಮ್ಮ ಹೆಂಡತಿಯು ನಿಮಗೆ ಆ ಮಾಹಿತಿ ಕೊಡದೇ ಇದ್ದದ್ದಕ್ಕಾಗಿ ಈ ಲೋಕವು ಏನು ನಶಿಸಿ ಹೋಗ್ಬಿಡೋದಿಲ್ಲ. The world will go on. ಲೋಕವು ನಡೀತಾ ಇರತ್ತೆ. And you're not going to die tomorrow just because she didn't give you that information. ನಿಮಗೆ ನಿಮ್ಮ ಹೆಂಡತಿಯು ಆ ಮಾಹಿತಿ ಕೊಟ್ಟಿಲ್ಲ ಅಂದ ಮಾತ್ರಕ್ಕೆ ನೀವು ನಾಳೆನೇ ಏನು ಸತ್ತು ಹೋಗ್ಬಿಡೋದಿಲ್ಲ. Do justice. ನ್ಯಾಯವನ್ನ ಮಾಡಿರಿ. Do what is right. ಸರಿಯಾದದ್ದನ್ನು ಮಾಡಿರಿ. Listen carefully. ಜಾಗರೂಕರಾಗಿ ಕೇಳಿಸ್ಕೊಳ್ರಿ. Whenever you hear something, listen carefully. ನೀವು ಏನನ್ನಾದರೂ ಕೇಳಿಸಿಕೊಳ್ಳುವಾಗ ಜಾಗರೂಕತೆಯಿಂದ ಕೇಳಿಸ್ಕೊಳ್ರಿ. Find out from the other person, if you're a father or an elder or something like that, is there truth in this? ಬೇರೊಬ್ಬ ವ್ಯಕ್ತಿಯಿಂದ ಅದನ್ನ ಕಂಡುಕೊಳ್ರಿ. ನೀವು ಒಂದು ವೇಳೆ ತಂದೆಯಾಗಿದ್ರೆ, ನೀವು ಹಿರಿಯರಾಗಿದ್ರು ಅಥವಾ ಮತ್ತೊಂದಾಗಿದ್ರು ಕೂಡ ಕಂಡುಕೊಳ್ರಿ, ಇದು ಸತ್ಯನಾ ಎಂಬುದಾಗಿ. I'm not saying that people come tell you lies. ನಾನು ನಿಮಗೆ ಹೇಳ್ತಾ ಇಲ್ಲ ಜನರು ಬಂದು ನಿಮಗೆ ಸುಳ್ಳನ್ನು ಹೇಳ್ತಾರೆ ಅಂತ. But they must have heard it like that. ಆದರೆ ನಾವು ಅದನ್ನು ಹಾಗೆ ಕೇಳಿರಬೇಕು. The most famous story I've often quoted. ಬಹಳ ಪ್ರಸಿದ್ಧವಾದಂತ ಒಂದು ಕಥೆಯನ್ನ ನಾನು ಯಾವಾಗಲೂ ಉಲ್ಲೇಖಿಸಿದ್ದೇನೆ. Some of you know it, but if you haven't heard it, I'll tell you today. ಕೆಲವರಿಗೆ ನಿಮ್ಮಲ್ಲಿ ಗೊತ್ತಿದೆ, ಯಾರಿಗಾದ್ರೂ ಅದರ ಬಗ್ಗೆ ಗೊತ್ತಿಲ್ಲ ಅಂದ್ರೆ ನಾನು ನಿಮಗೆ ಇವತ್ತು ಹೇಳಕ್ ಇಷ್ಟಪಡ್ತೀನಿ. Many years ago, in a conference that we used to have in that Campus Crusade grounds, ಅನೇಕ ವರ್ಷಗಳ ಹಿಂದೆ ನಾವು ಕಾನ್ಫರೆನ್ಸ್ ಕೂಟಗಳನ್ನ ಕ್ಯಾಂಪಸ್ ಕ್ರೂಸೈಡ್ ಅಲ್ಲಿರುವಂತ ಕೆಳಗಿನ ಸಭಾಂಗಣದಲ್ಲಿ ಮಾಡ್ತಾ ಇದ್ವಿ. after the meeting was over, people were sitting out in the open. ಕೂಟ ಮುಗಿದ ನಂತರ ತೆರೆದ ಸ್ಥಳದಲ್ಲಿ ಜನರು ಹೋಗಿ ಕೂಡ್ತಾ ಇದ್ರು. A few young people sitting, and there was smoke coming up from their midst. ಕೆಲವು ಯೌವನಸ್ಥರು ಅಲ್ಲಿ ಕೂತಿದ್ರು, ಅವರ ಮಧ್ಯದಿಂದ ಹೊಗೆ ಬರ್ತಾ ಇತ್ತು. And one young boy, I don't know, maybe he was 10 years old. ಒಬ್ಬ ಯೌವನಸ್ಥ ಹುಡುಗನು, ಆತನಿಗೆ 10 ವರ್ಷ ವಯಸ್ಸಾಗಿರಬಹುದು ಅಂದ್ಕೊಳ್ತೀನಿ. Some CFC brothers are smoking. ಕೆಲವು CFC ಸಹೋದರರು ಧೂಮಪಾನ ಮಾಡ್ತಾ ಇದ್ದಾರೆ, ಅಂದ್ರೆ ಸಿಗರೆಟ್ ಸೇರ್ತಾ ಇದ್ದಾರೆ ಅಂತ ಅಂದ್ಕೊಂಡ್ಬಿಟ್ಟ. And he went and told his mother, Mom,
I saw these children smoking. ಆತನು ತನ್ನ ತಾಯಿಗೆ ಹೋಗಿ ಹೇಳ್ದ, ನಾನು ಈ ಸಹೋದರರು ಅಥವಾ ಹುಡುಗರು ಸಿಗರೆಟ್ ಸೇದೋದನ್ನ ನಾನು ನೋಡಿದೆ ಅಂತ. And one of them was my son. ಅದರಲ್ಲಿ ನನ್ನ ಮಗ ಕೂಡ ಒಬ್ಬನಿದ್ದ. So, ಹಾಗಾಗಿ and the mother, foolish woman that she was, she's not in our midst today. They've left the church. Went around telling everybody. ಆ ಮೂಢ ಸ್ತ್ರೀಯು ಅಂದ್ರೆ ಆ ತಾಯಿಯು ಹೋಗಿ ಎಲ್ಲ ಕಡೆ ಹಬ್ಬಿಸ್ಬಿಟ್ಲು, ಇವತ್ತು ಆಕೆ ನಮ್ಮ ಸಭೆಯಲ್ಲಿ ಇಲ್ಲ, These young brothers were smoking. ಈ ಯೌವನಸ್ಥರು ಸಿಗರೆಟ್ ಅನ್ನ ಸೇದುತ್ತಾ ಇದ್ದರು ಅಂತ. I heard it. ನಾನು ಕೂಡ ಕೇಳಿಸ್ಕೊಂಡೆ ಅದನ್ನ. So I asked my son, what is happening there? ನಾನು ನನ್ನ ಮಗನಿಗೆ ಕೇಳಿದೆ ಅಲ್ಲಿ ಏನಾಗ್ತಾ ಇತ್ತು ಅಂತ. He said, we young people were sitting and there were a lot of mosquitoes. So we burnt one of those mosquito coils. ನಾವೆಲ್ಲ ಯೌವನಸ್ಥರು ಅಲ್ಲಿ ಕುತ್ಕೊಂಡಿದ್ವಿ, ಸೊಳ್ಳೆ ಕಾಟ ಜಾಸ್ತಿ ಇತ್ತು, ಹಾಗಾಗಿ ನಾವು ಸೊಳ್ಳೆ ಬತ್ತಿ ತೆಗೆದುಕೊಂಡು ಬಂದು ಹಚ್ಚಿದೆವು ಅಂತ. You know, which we have in India to drive away the mosquitoes. ನಾವು ಭಾರತದಲ್ಲಿ ಅದನ್ನು ಉಪಯೋಗಿಸುತ್ತೇವೆ, ಸೊಳ್ಳೆಯನ್ನ ಹೊಡೆದೋಡಿಸಲು ಅದನ್ನು ಉಪಯೋಗಿಸುತ್ತೇವೆ, ಸೊಳ್ಳೆ ಬತ್ತಿಯನ್ನ. And the mosquito coil will send a smoke up so that the mosquitoes go away. ಆ ಸೊಳ್ಳೆ ಬತ್ತಿ ಹಚ್ಚಿದಾಗ ಹೊಗೆ ಬಂದಾಗ ಸೊಳ್ಳೆಗಳು ಹೊರಗೆ ಹೋಗ್ಬಿಡ್ತವೆ. And from a distance it looked like somebody smoking. ದೂರದಿಂದ ಏನನ್ಸತ್ತಪ್ಪ ಅಂದ್ರೆ ಯಾರೋ ಸಿಗರೆಟ್ ಸೇದುತ್ತಿದ್ದಾರೆ ಅನ್ಸತ್ತೆ. But I later on told that sister, I think, I said, once you have spread this news all over. ನಾನು ಸ್ವಲ್ಪ ನಂತರದಲ್ಲಿ ಆ ಸ್ತ್ರೀಗೆ ಅಂದ್ರೆ ಆ ತಾಯಿಗೆ ಹೇಳಿದೆ ಅನ್ಸತ್ತೆ, ನೀನು ಈ ಸುದ್ದಿಯನ್ನ ಎಲ್ಲಾ ಕಡೆ ಹಬ್ಬಿಸಿದ ನಂತರ Are you going to get it back now? ಈಗ ಅದನ್ನ ಹಿಂತಿರುಗಿ ಪಡೆದುಕೊಳ್ಳಲಾಗತ್ತಾ ಅಂತ ಕೇಳಿದೆ. Are you going to go and tell all of them that you told a lie? No, she never said that. He was too proud. ನೀವು ಹೋಗಿ ಹೇಳ್ತೀರಾ ಸುಳ್ಳು ಹೇಳಿದೆ ನಾನು ಅಂತ? ಇಲ್ಲ, ಅವ್ರು ಹಾಗೆ ಮಾಡೋಲ್ಲ, ಯಾಕಂದ್ರೆ ತುಂಬಾ ಗರ್ವ ಇತ್ತು ಅವರಲ್ಲಿ. Example is, if you have a pillow stuffed with a lot of feathers. ಒಂದು ಉದಾಹರಣೆ ಏನಪ್ಪಾ ಅಂದ್ರೆ, ನಿಮ್ಮ ಬಳಿ ದಿಂಬಿರುತ್ತೆ ಅನ್ಕೊಳ್ಳಿ, ಅದರಲ್ಲಿ ತುಂಬಾ ಗರಿಗಳು ತುಂಬಿಕೊಂಡಿರ್ತವೆ. And one day you open it and put all the feathers fly away and then can you make that pillow back again? ಒಂದು ದಿನ ನೀವು ಆ ಗರಿಗಳನ್ನ ತೆಗೆದು ಹಾರಾಡಲು ಬಿಡ್ತೀರಿ, ಮತ್ತೊಮ್ಮೆ ಆಗ ಆ ದಿಂಬನ್ನ ಪಡೆದುಕೊಳ್ಳಲಾಗತ್ತಾ? Very difficult. Pluck each feather back. ತುಂಬಾ ಕಷ್ಟ, ಯಾಕಂದ್ರೆ ಆ ಗರಿಗಳನ್ನ ಕಿತ್ತು ಬಿಸಾಡ್ಬಿಟ್ಟಿರ್ತೀರಾಗ್ಲೇ ನೀವು. Very dangerous to go around spreading a story. ಸುದ್ದಿಯನ್ನ ಹೋಗಿ ಸುತ್ತಮುತ್ತ ಹಬ್ಬಿಸುವಂತದ್ದು ಬಹಳ ಅಪಾಯಕಾರಿ ಆಗಿರುವಂತದ್ದಾಗಿದೆ. Like those opening that pillow and letting the feathers all fly out and then try to put that all back in again. ಅದು ಯಾವ ತರಪ್ಪ ಅಂದ್ರೆ, ದಿಂಬಿನಲ್ಲಿನ ಗರಿಗಳನ್ನ ತೆಗೆದು ಹೊರಗೆ ಹಾಕಿ ನಂತರ ಮತ್ತೊಮ್ಮೆ ಅದನ್ನ ಒಳಗೆ ತುಂಬಲು ಪ್ರಯತ್ನ ಮಾಡಿದಂತೆ. Much better that you don't open that pillow and throw the feather and let the feathers fly, spreading the story. ಬಹಳ ಉತ್ತಮಕರ ಸಂಗತಿ ಯಾವ್ದಪ್ಪ ಅಂದ್ರೆ, ಆ ದಿಂಬಿನ ಗರಿಗಳನ್ನ ತೆಗೆಯದೇ ಇರುವಂತದ್ದು, ಅಂದ್ರೆ ಸುದ್ದಿಯನ್ನ ಹಬ್ಬಿಸದೇ ಇರುವಂತದ್ದು. There's a tremendous lust in all of us. ನಮ್ಮೆಲ್ಲರಲ್ಲೂ ಇದೊಂದು ದೊಡ್ಡ ಮೋಹ ಇದೆ. To be the first person to spread some news, especially if it's bad news. ಅದು ಒಂದು ಸುದ್ದಿಯನ್ನು ಹಬ್ಬಿಸಲು, ಅದು ಕೆಟ್ಟ ಸುದ್ದಿಯನ್ನು ಹಬ್ಬಿಸಲು ನಾನೇ ಮೊದಲಿಗನಾಗಿರಬೇಕು ಎನ್ನುವಂಥದ್ದು. The gospel is called the good news. ಸುವಾರ್ತೆಯು ಶುಭ ಸುವಾರ್ತೆಯು ಎಂಬುದಾಗಿ ಕರೆಯಲ್ಪಟ್ಟಿದೆ. That is what we should have a great desire to spread. ಅದನ್ನ ನಾವು ಸಾರಲು ದೊಡ್ಡ ಬಯಕೆಯನ್ನು ಹೊಂದಿರಬೇಕು. There's a guy who's come to see me. He's not a Christian. ಯಾರೋ ಒಬ್ಬ ವ್ಯಕ್ತಿ ನನ್ನನ್ನು ನೋಡಲು ಬರ್ತಾನೆ, ಆತನು ಕ್ರೈಸ್ತನಾಗಿರೋದಿಲ್ಲ. He's not heard any good news that Jesus died for his sins. ಯೇಸು ಆತನ ಪಾಪಗಳಿಗಾಗಿ ಸತಂತ ಸುವಾರ್ತೆಯನ್ನು ಆತನು ಕೇಳಿರುವುದಿಲ್ಲ. That he need not go to hell, that he go to heaven. That's the greatest news in the world. ಆತನು ನರಕಕ್ಕೆ ಹೋಗಬಾರದು, ಪರಲೋಕಕ್ಕೆ ಹೋಗಬೇಕು ಎನ್ನುವಂಥದ್ದು ಶುಭ ಸುದ್ದಿಯಾಗಿದೆ. How eager are you to spread that news? ಈ ಒಂದು ಸುದ್ದಿಯನ್ನು ಹಬ್ಬಿಸಲು ಎಷ್ಟು ಜನ ನೀವು ಕಾತುರ ಉಳ್ಳುವರಾಗಿದ್ದೀರಿ, ಅಂದರೆ ಸುವಾರ್ತೆಯನ್ನು.